ಗೊಟಗೊಡಿ ಉತ್ಸವ ಗಾರ್ಡನ್ಗೆ ಎಂಟ್ರಿ ಆಗುತ್ತಿದ್ದಂತೆ ಹಲವಾರು ವಿಗ್ರಹಗಳನ್ನು ನಾವು ನೋಡಬಹುದು. ಮೊದಲನೇದಾಗಿ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಹಲವಾರು ಭಂಗಿಗಳ ಒಂದಷ್ಟು ವಿಗ್ರಹಗಳನ್ನು ನೋಡಬಹುದು. ಇಲ್ಲಿ ನೋಡಿ, ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಯೋಗದ ಭಂಗಿಗಳನ್ನು ನೀವು ನೋಡ್ಬೋದು. ರಿಯಲ್ ಅನ್ನಿಸ್ತವೆ, ಯಾವು ಕೂಡ ಇಲ್ಲಿ ಕೃತಕ ಅನ್ನಿಸೋದಿಲ್ಲ. ಆ ರೀತಿಯಾದಂಥ ಒಂದು ಚಿತ್ರಗಳನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಚಿತ್ರದಲ್ಲಿರುವಂಥ ವಿವಿಧ ಒಂದು ಭಂಗಿಗಳೇನಿದ್ವಲ್ಲ, ಮಯೂರ ಚಿತ್ರದ್ದಾಗಿರ್ಬೋದು, ಆಕಸ್ಮಿಕ ಚಿತ್ರದ್ದಾಗಿರ್ಬೋದು, ಹಲವಾರು ಭಂಗಿಗಳನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ತುಂಬ ಅದ್ಭುತವಾದಂಥದ್ದು. ನೆಕ್ಸ್ಟು ಇಲ್ಲಿ ಬಳ್ಳಿಗಳನ್ನು ಮಾಡಿಟ್ಟಿದ್ದಾರೆ ನೋಡಿ. ತುಂಬ ಅದ್ಭುತವಾದಂಥ ಚಿತ್ರಣಗಳನ್ನು ನೀವು ಈ ಒಂದು ಪ್ಲೇಸಲ್ಲಿ ನೀವು ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಪ್ರತಿಯೊಂದು ಚಿತ್ರಗಳು ಹೇಗಿದ್ದಾವೆ ಅಂದರೆ, ಇವು ಕೃತಕನೋ ಅಥವಾ ನೈಜನೋ ಅನ್ನುವಂಥ ಒಂದು ಸಂದೇಹ ನಮ್ಮಲ್ಲಿ ಬರಬೇಕು, ಅಂತಹ ಒಂದು ಚಿತ್ರಗಳು ಇಲ್ಲಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಮಕ್ಕಳ ಚಿತ್ರಗಳಿದ್ದಾವೆ. ಹಲವಾರು ಚಿತ್ರಗಳನ್ನು ನೋಡಿ. ನೆಕ್ಸ್ಟು ಹಲವಾರು ಚಿತ್ರಗಳು ಬರ್ತವೆ. ಇಲ್ಲಿ ನೋಡಿ, ಒಂದು ದೃಶ್ಯ ಇದೆ. ಪ್ರತಿಯೊಂದು ಇಲ್ಲಿ ಆ ಫ್ಯಾಮ್ಲಿ ಏನಿದೆಲ್ಲ, ಫ್ಯಾಮ್ಲಿ ದೃಶ್ಯ ಏನಿಲ್ಲ, ಅದು ಅದ್ಭುತವಾದಂಥ ಚಿತ್ರಣಗಳನ್ನು ನಿಮ್ಮ ಕಣ್ಮುಂದೆ ತಂದು ಕೊಡ್ತದೆ. ಹಲವಾರು ವಿಗ್ರಹಗಳಿದ್ದಾವೆ. ಆ ವಿಗ್ರಹಗಳನ್ನು ನೋಡಿದರೆ ನೈಜ ಒಂದು ಕಲೆಯ ಪ್ರತಿಬಿಂಬ ಅಲ್ಲಿ ಆಗ್ತದೆ. ಆ ಭಾವಗಳನ್ನು ತುಂಬಿರ್ತಕ್ಕಂಥ ಚಿತ್ರಗಳನ್ನು ನೋಡಿದರೆ ಅದ್ಭುತ ಅನ್ನಿಸ್ತದೆ. ಎಂತಹ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಬ್ಬಬ್ಬ ಅಂತ ಆಶ್ಚರ್ಯ ಅನಿಸುತ್ತೆ ನೋಡಿ. ಭಾವಭಂಗಿಗಳಿರುತ್ತೆ. ಇಲ್ಲಿ ಬೂಸ್ನೂರು ಕುಟುಂಬದ ಮದುವೆ ಸಮಾರಂಭ ಅಂತ ಒಂದು ಮದುವೆ ಮಂಟಪವನ್ನು ರೆಡಿ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಫೋಟೋಗಳಾಗಿರ್ಬೋದು, ಹಳ್ಳಿ ಯಾವ ರೀತಿಯಲ್ಲಿ ಹಿಂದೆ ಮದುವೆ ನಡೀತಾ ಇತ್ತು, ಆ ಒಂದು ದೃಶ್ಯಗಳನ್ನು ಇಲ್ಲಿ ಸೆರೆ ಹಿಡಿದಿದ್ದಾರೆ. ಪ್ರತಿಯೊಂದು ಚಿತ್ರಣಗಳನ್ನು, ಪ್ರತಿಯೊಂದು ಫೋಟೋಗಳನ್ನು ನೋಡಿದರೆ ನಮಗೆ ನೈಜ ಒಂದು ಹಳ್ಳಿಯಲ್ಲಿ ಯಾವ್ಯಾವ ಒಂದಷ್ಟು ಆಚರಣೆಗಳನ್ನು ಮಾಡ್ತಾಯಿದ್ರು, ಅಲ್ಲಿ ಒಂದು ಫೋಟೋ ಸೆಷನ್ಗೆ ಯಾವ ರೀತಿ ಸಭೆ ರೆಡಿ ಆಗ್ತಾಯಿತ್ತು, ನಿಜವಾದಂಥ ಒಂದು ಮದುವೆ ಅನ್ನಿಸ್ತದೆ. ಇಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹಲವಾರು ಒಂದಷ್ಟು ಕಲಾಕೃತಿಗಳೇನಿದಾವಲ್ಲ, ಅದ್ಭುತವಾದಂಥ ಚಿತ್ರಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ ನೋಡಿ. ಪ್ರತಿಯೊಂದನ್ನು ಕೂಡ ಇಲ್ಲಿ ಒಂದು ಕಲಾವಿದರ ಮನೆ ಇದೆ. ಇಲ್ಲಿ ಮನೆಗಳು ನೋಡಿ, ಬ್ರಾಹ್ಮಣ ಮನೆ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ಅಜ್ಜಿ ಕುಂತಿರ್ತಕ್ಕಂಥದ್ದು, ಪಂಚಾಂಗ ಹೇಳ್ತಕ್ಕಂಥವ್ರ ಮನೆ, ಅಲ್ಲಿ ಪಂಚಾಂಗ ಕೇಳ್ತಕ್ಕಂಥದ್ದು, ಒಂದು ಅಕ್ಕ ಸಾಲಿಗರ ಮನೆ, ಪತ್ತಾರ ಮನೆ ಅಂತ ಹೇಳ್ತಲ್ಲ, ಕಿರಾಣಿಯಲ್ಲಿ ಯಾವ ರೀತಿಯಲ್ಲಿ ತೂಗತಕ್ಕಂಥದ್ದು, ಅಲ್ಲಿ ಯಾವ್ಯಾವ ಏನೇನು ವಸ್ತುಗಳನ್ನು ಇಡ್ತಾಯಿದ್ರು ಅವಾಗ ಹಳ್ಳಿ ಮಾರಾಟದ ಅಂಗಡಿಯಲ್ಲಿ. ಮೇಲ್ಭಾಗದಲ್ಲಿ ಒಬ್ಬ ಯುವತಿ ಕೈ ಮಾಡ್ತಕ್ಕಂಥ ದೃಶ್ಯ ಆಗಿರ್ಬೋದು, ಜೋಕಾಲಿ ತೂಗತಕ್ಕಂಥದ್ದಾಗಿರ್ಬೋದು. ಇಲ್ಲಿ ಗೌಡ್ರ ಮನೆ, ಇದೊಂದು ಅದ್ಭುತವಾದಂಥ ಒಂದು ಚಿತ್ರಣ. ಒಂದು ನಾಯಿ ನೋಡಿ, ಅದು ನಾಲಿಗೆ ಚಾಚ್ತಾ ಇದೆ, ಗೌಡ್ರು ಕೂತಿದ್ದಾರೆ, ಬಂದೂಕಿದೆ ಹಿಂದೆ. ಪ್ರತಿಯೊಂದು ಅಲ್ಲಿ ದನದ ಕೊಟ್ಟಿಗೆ ಆಗಿರ್ಬೋದು, ಆ ದನದ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಎತ್ತುಗಳಂತೂ ರಿಯಲ್ ಅನ್ನಿಸ್ತದೆ, ನೈಜ ಅನ್ನಿಸ್ತದೆ. ನಮಗೆ ಕೃತಕ ಅಂತ ಯಾವುದೇ ಕಾರಣಕ್ಕೂ ಆಗೋದೇ ಇಲ್ಲ, ಆ ಥರ ಫೀಲ್ ಆಗ್ತದೆ. ಅಲ್ಲಿ ಅಜ್ಜಿ ಆ ಮೊಮ್ಮಕ್ಕಳನ್ನ ಆಡಿಸ್ತಕ್ಕಂಥದ್ದು, ತೊಟ್ಟಿಲು ತೂಗತಕ್ಕಂಥದ್ದು, ತೊಟ್ಟಿಲಲ್ಲಿ ಮಗುವನ್ನು ಎತ್ಕೊಳ್ತಕ್ಕಂಥದ್ದು, ಮಜ್ಜಿಗೆ ಮಾಡ್ತಕ್ಕಂಥದ್ದು, ಬೆಕ್ಕು ಮೇಲೆ ಕೂತ್ಕೊಂಡಿದೆ ಅಂತ ಭಾವನೆ ಆಗ್ತಾಯಿದೆ. ಆ ರೀತಿಯಲ್ಲಿ ಅಲ್ಲಿ ಸೆಟ್ ಮಾಡಿದ್ದಾರೆ ಆ ಮೂರ್ತಿಗಳನ್ನು. ನೆಕ್ಸ್ಟ್ ಇನ್ನೊಂದು ದನದ ಕೊಟ್ಟಿಗೆ ನೋಡಿರಿ. ದನದ ಕೊಟ್ಟಿಗೆ ದನದ ಮನೆ ಅಂತ ಹೇಳ್ತಾಯಿದ್ರು ಹಿಂದೆ. ಆ ಒಂದು ದನದ ಕೊಟ್ಟಿಗೆಯಲ್ಲಿ ಪ್ರತಿಯೊಂದು ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ರಿಯಲ್ ಅನ್ನಿಸ್ತದೆ. ಆ ಥರ ಫೀಲ್ ಆಗ್ತದೆ. ಅಲ್ಲಿ ಫೋಟೋ ತೊಗೊಂಡ್ರೆ ಇಲ್ಲಿ ನಮಗೆ ನೈಜವಾದಂಥ ಒಂದು ಆ ಪ್ರಾಣಿಗಳ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ದಂಗೆ ಆಗ್ತದೆ, ಅಂಥ ಒಂದು ಫೀಲನ್ನು ಕೊಡ್ತದೆ. ಆ ರೀತಿಯಲ್ಲಿ ಇಲ್ಲಿ ಪ್ರತಿಯೊಂದು ವಿಗ್ರಹಗಳನ್ನು ನೈಜ ಅನ್ನುವಂಥ ರೀತಿಯಲ್ಲಿ ಅವನ್ನು ಸೆಟ್ ಮಾಡಿದ್ದಾರೆ. ಪ್ರತಿಯೊಂದು ಶೃಂಗಾರ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಗೋಡೆಗಳನ್ನು ಶೃಂಗಾರ ಮಾಡಿರ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಒಂದಷ್ಟು ಶಾಲೆ, ಒಂದು ಹಳ್ಳಿ ವಾತಾವರಣ, ಶಾಲೆಯಲ್ಲಿ ಹಿಂದೆ ಹೆಂಗಿದ್ದು ಶಾಲೆಗಳು, ಆ ಒಂದು ಶಾಲೆಗಳ ಚಿತ್ರಣಗಳನ್ನು ಅಲ್ಲಿ ಹಾಕಿದ್ದಾರೆ. ಪ್ರತಿಯೊಂದನ್ನು ಕೂಡ ನಮಗೆ ಹಿಂದೆ ನಾವು ಕಲಿತಿರ್ತಕ್ಕಂಥದ್ದನ್ನು ಇಲ್ಲಿ ನೆನಪಿಸಿಕೊಡುವಂಥ ಒಂದು ಸಾಹಸ ಅಂತ ಹೇಳ್ಬೋದು. ಅಂತಹ ಒಂದು ದೃಶ್ಯಗಳನ್ನು ಇಲ್ಲಿ ಕಾಣ್ಬೋದು ಉತ್ಸವ ಗಾರ್ಡನಲ್ಲಿ. ಪ್ರತಿಯೊಂದು ವಿಗ್ರಹಗಳನ್ನು ನೋಡ್ಬೋದು. ಇಲ್ಲಿ ಒಂದು ಫಾಲ್ಸು, ಅಲ್ಲಿ ಪಕ್ಕದಲ್ಲಿ ಪ್ರಾಣಿಗಳು, ಆ ರೀತಿ ಸೆಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು, ಇಲ್ಲಿ ಹಳ್ಳಿ ದೃಶ್ಯಗಳನ್ನಂತೂ ತುಂಬ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಒಬ್ಬ
ಸಿಂಪಿಗ ತಾನು ಹೊಲಿತಕ್ಕಂಥ ದೃಶ್ಯ ಆಗಿರ್ಬೋದು. ಅಲ್ಲಿ ಹಳ್ಳಿ ಮನೆಗಳು ಯಾವ ರೀತಿಯಲ್ಲಿ ಇರ್ತಾಯಿದ್ದು, ಪಕ್ಕದಲ್ಲಿ ಹಾಡು ಕಟ್ತಕ್ಕಂಥದ್ದು, ಒಂದು ಮಗು ತಾನು ರೊಟ್ಟಿ ಸುತ್ತಕೊಂಡು ಒಂದು ಕಡೆ ಕೂತ್ಕೊಂಡು ತಿನ್ನತಕ್ಕಂಥದ್ದು, ಒಬ್ಬ ಅಜ್ಜಿ ತಾನು ಮಡಿವಾಳ ಅಜ್ಜಿ ತಾನು ಬಟ್ಟೆಗಳನ್ನು ಒಯ್ತಕ್ಕಂಥದ್ದು, ಇಸ್ತ್ರಿ ಮಾಡ್ತಕ್ಕಂಥದ್ದು, ಪ್ರತಿಯೊಂದು ದೃಶ್ಯಗಳನ್ನು ಕೂಡ ನಮಗೆ ನೈಜ ಅನ್ನಿಸುವಂಥ ರೀತಿಯಲ್ಲಿ ಒಂದು ನೋಡಿ, ಮೂರ್ತಿ ತಯಾರಕರ ಒಂದು ಮನೆ, ಕಲಾಕಾರರ ಮನೆ ನೋಡಿ ಯಾವ ರೀತಿ ಇಲ್ಲಿದೆ, ಶಿಲ್ಪ ಕೆತ್ತನೆ ಮಾಡ್ತಕ್ಕಂಥ ಆ ಭಾವಗಳನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಅದು ಅದ್ಭುತವಾದಂಥದ್ದು. ಆ ಭಾವನೆಗಳನ್ನು ನೋಡಿ, ಕಾಳು ತುಂಬತಕ್ಕಂಥದ್ದು, ಪಕ್ಕದಲ್ಲಿ ಮಕ್ಕಳಿದ್ದಾರೆ, ಇಲ್ಲಿ ಒಬ್ಬರು ಕಾಳು ತುಂಬ್ತಾ ಇದ್ದಾರೆ, ಅಲ್ಲಿ ಚೀಲಗಳಿದ್ದಾವೆ. ಆ ದೃಶ್ಯಗಳೇನಿದೆಲ್ಲ ನೈಜ ದೃಶ್ಯಗಳು ಅನಿಸ್ತದೆ. ಇದೊಂದು ಅದ್ಭುತವಾದಂಥ ಸಾಲಿಗುಡಿ ಅಂತೇಳಿ ಹಿಂದೆ ದೇವಸ್ಥಾನದಲ್ಲಿ ಕಲಿಸ್ತಾಯಿದ್ರು. ಆ ದೇವಸ್ಥಾನದಲ್ಲಿ ಕಲಿಸ್ತಕ್ಕಂಥ ದೃಶ್ಯವನ್ನು ಇಲ್ಲಿ ಸೆರೆ ಹಿಡಿದಿದ್ದಾರೆ. ಅದ್ಭುತವಾದಂತಹ ಒಂದು ಚಿತ್ರಣಗಳನ್ನು ಇಲ್ಲಿ ಹಾಕಿದ್ದಾರೆ. ಗಾಣಿಗರ ಮನೆ, ಆ ಗಾಣಿಗರ ಮನೆ ಅಲ್ಲಿ ಗಾಣ ತಿರುತಕ್ಕಂಥದ್ದು, ಅಲ್ಲಿ ಪ್ರತಿಯೊಂದು ಡಬ್ಬಗಳನ್ನು ಇಡ್ತಕ್ಕಂಥದ್ದು, ಆ ಹಿಂದೆ ಯಾವ ಥರ ಒಂದು ಹಳ್ಳಿಯಲ್ಲಿ ಇರ್ತಿತ್ತು ಆ ಒಂದು ದೃಶ್ಯಗಳನ್ನು ಇಲ್ಲಿ ಸೆರೆ ಹಿಡಿದಿದ್ದಾರೆ. ಒಂದು ನೂಲುವಂತರ ಮನೆ, ನೆಕ್ಸ್ಟ್ ಪ್ರತಿಯೊಂದು ಪಡಸಾಲೆ ಆಗಿರ್ಬೋದು, ಆ ಹಳ್ಳಿ ದೃಶ್ಯಗಳು ಯಾವ ರೀತಿಯಲ್ಲಿ ಇರ್ತಾಯಿದ್ದು ಆ ಎಲ್ಲ ದೃಶ್ಯಗಳನ್ನು ಈ ಚಿತ್ರಗಳು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡ್ತವೆ. ಅಂತಹ ದೃಶ್ಯಗಳನ್ನು ನೋಡಿ, ಒಂದು ವರಾಂಡ, ಅಲ್ಲಿ ಬಟ್ಟೆ ತೊಳಿತಕ್ಕಂಥದ್ದು, ಪಾತ್ರೆ ತಿಕ್ತಕ್ಕಂಥದ್ದು, ಅಲ್ಲಿ ಪ್ರತಿಯೊಂದು ಪಕ್ಷಿಗಳು, ಕೋಳಿಗಳು, ಹುಂಜಗಳು ಆಡ್ತಕ್ಕಂಥದ್ದು, ಅಂಗಳದಲ್ಲಿ ಆಡ್ತಕ್ಕಂಥದ್ದು, ಹಳ್ಳಿ ದೃಶ್ಯಗಳು ಏನಿದ್ದವಲ್ಲ ಅವುಗಳನ್ನೆಲ್ಲವನ್ನೂ ಕೂಡ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನ. ಇಲ್ಲಿ ನೋಡಿ, ಹೂ ಕಟ್ತಕ್ಕಂಥದ್ದು, ಮತ್ತು ಕುಲ್ಮೆಯಲ್ಲಿ ಕಬ್ಬಿಣ ಕಾಯಿಸ್ತಕ್ಕಂಥದ್ದು, ಒಂದು ದೇವಸ್ಥಾನನೂ ಕೂಡ ಕೃತಕವಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಬಡಿಗತನ ಮಾಡ್ತಕ್ಕಂಥದ್ದು, ಹಿಂದೆ ಯಾವ ಥರ ಬಡಿಗತನ ಮಾಡ್ತಾಯಿದ್ರು, ಕ್ಷೌರ ಮಾಡ್ತಾಯಿದ್ರು. ನೆಕ್ಸ್ಟು ಇಲ್ಲಿ ಒಂದು ಗಾದಿಯನ್ನು ತಯಾರು ಮಾಡ್ತಕ್ಕಂಥ ದೃಶ್ಯ ಇರ್ಬೋದು. ಪ್ರತಿಯೊಂದನ್ನು ಕೂಡ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ. ಆಲ್ಮೋಸ್ಟು ಇಲ್ಲಿ ಪ್ರತಿಯೊಂದು ಕೂಡ ನೈಜ ಅನ್ನುವಂಥ ರೀತಿಯ ನಮಗೆ ಫೀಲ್ ಆಗ್ತದೆ. ಅಂಥ ಒಂದು ದೃಶ್ಯಗಳಿದ್ದಾವೆ. ಇಲ್ಲಿ ಹಲವಾರು ಕಲಾವಿದರು ಏನು ಒಂದು ಪಿಕ್ಚರ್ ತೋರಿಸ್ತಕ್ಕಂಥದ್ದು, ಡಮರು ಬಾರಿಸ್ತಕ್ಕಂಥದ್ದು, ಮತ್ತು ವೇಷಗಾರರು, ಮತ್ತು ಗಂಗೆ ಎತ್ತು ಅಂತ ಹೇಳ್ತಾಯಿದ್ವಿ, ಅವುಗಳನ್ನು ಹಿಡ್ಕೊಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಅದ್ಭುತ ಅಂದರೆ ಇಲ್ಲಿ ಹಳ್ಳಿ ಮಾರ್ಕೆಟ್, ಗ್ರಾಮ ಸಂತೆ ಅಂತ ಹೇಳ್ತಿದ್ವಲ್ಲ, ಆ ಸಂತೆಯಲ್ಲಿ ಏನೇನು ದೃಶ್ಯಗಳು ಇರ್ತಾಯಿದ್ವು ಅವುಗಳನ್ನೆಲ್ಲವನ್ನೂ ಕೂಡ ಕಣ್ಣು ಮುಂದೆ ನಮಗೆ ತಂದು ಕೊಡ್ತಕ್ಕಂಥ ಪ್ರಯತ್ನ ಈ ಗ್ರಾಮ ಸಂತೆಯಲ್ಲಿ ನಮಗೆ ಕಾಣಿಸ್ತದೆ. ಆ ಗ್ರಾಮ ಸಂತೆಯಲ್ಲಿ ಪ್ರತಿಯೊಂದು ಹಣ್ಣು ಮಾರ್ತಕ್ಕಂಥ ದೃಶ್ಯ ಆಗಿರ್ಬೋದು, ಆ ಹಣ್ಣುಗಳು ನಿಜವಾದ ಹಣ್ಣುಗಳೇನೋ ಅನ್ನುವಂಥ ಭಾವ ನಮಗೆ ಕಾಡ್ತದೆ. ಆ ರೀತಿಯಾದಂಥ ಒಂದು ದೃಶ್ಯಗಳು ಇಲ್ಲಿದ್ದಾವೆ. ಪ್ರತಿಯೊಂದು ಸಮುದಾಯದವರು ಆ ಹಳ್ಳಿ ಸಂತೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು, ಆ ಹಳ್ಳಿ ಸಂತೆಯಲ್ಲಿ ಕಾಯಿಪಲ್ಯ ಮಾರ್ಕೆಟ್, ಅಲ್ಲಿ ಪ್ರತಿಯೊಂದು ಈ ತರಕಾರಿ ಮಾರ್ಕೆಟಲ್ಲಿ ಏನೇನು ಅಲ್ಲಿ ಮಾರ್ತಾಯಿದ್ರು, ಹಳ್ಳಿಯ ಒಂದು ಸಂತೆಯ ವಾತಾವರಣ ಯಾವ ರೀತಿಯಲ್ಲಿ ಇರ್ತದೆ ಅದೆಲ್ಲವನ್ನು ಕೂಡ ಕಣ್ಮುಂದೆ ತರುವಂಥ ಪ್ರಯತ್ನವನ್ನು ಈ ಒಂದು ಚಿತ್ರಗಳು ನಮಗೆ ಮಾಡ್ತವೆ. ಪ್ರತಿಯೊಂದು ಸಮುದಾಯದವರು ಅಲ್ಲಿ ಯಾವ ರೀತಿ ಭಾಗವಹಿಸ್ತಾಯಿದ್ರು, ಮತ್ತು ಎತ್ತುಗಳನ್ನು ಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ದೃಶ್ಯ, ಸುಣ್ಣ ತಯಾರು ಮಾಡ್ತಕ್ಕಂಥ ದೃಶ್ಯ. ಈಗ ಹಲವಾರು ಗ್ರಾಮೀಣ ಭಾಗದಲ್ಲಿ ಹಲವಾರು ಕಸುಬುಗಳು ಈಗ ಮಾಯವಾಗಿದ್ದಾವೆ. ಆದರೂ ಕೂಡ ಅವುಗಳನ್ನು ಇಲ್ಲಿ ಸೆರೆ ಹಿಡಿದು ಪುನಃ ಒಂದು ನೆನಪನ್ನು ತರಿಸ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದಾರೆ. ಕುರಿ ಕಾಯ್ತಕ್ಕಂಥ ದೃಶ್ಯ, ಅಲ್ಲಿ ತಪ್ಪಲ ಕೊಯ್ತಕ್ಕಂಥ ದೃಶ್ಯ. ಮತ್ತು ಇನ್ನೊಂದು ಅದ್ಭುತವಾದಂಥದ್ದು ಏನಂದರೆ ಇಲ್ಲಿ ಚಿತ್ರಗಳು ಏನಿದಾವಲ್ಲ ನಿಜವೋ ಅಥವಾ ಕೃತಕವೋ ಅನ್ನುವಂಥ ಭಾವನೆ ಕಾಡ್ತದೆ. ಆ ಥರ ಚಿತ್ರಗಳಿದ್ದಾವೆ ನೋಡಿ. ಕುಸ್ತಿಪಟು ಕುಸ್ತಿ ಹಿಡಿತಕ್ಕಂಥದ್ದನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದು. ಆ ಪ್ರತಿಯೊಂದು ಚಿತ್ರಗಳೇನಿರಲ್ಲ ಒಂದು ರೀತಿಯಲ್ಲಿ ಇನ್ನೊಂದರ ರೀತಿಯಲ್ಲಿಲ್ಲ, ಪ್ರತಿಯೊಂದು ಕೂಡ ಭಿನ್ನವಾದಂಥ ರೀತಿಯಲ್ಲಿದ್ದಾವೆ. ಅವು ನೈಜನೋ ಅನ್ನುವಂಥ ಭಾವನೆ ನಮಗೆ ತುಂಬಿಕೊಡ್ತವೆ. ಅಂತಹ ಚಿತ್ರಗಳಿದ್ದಾವೆ. ಮತ್ತು ಪ್ರತಿಯೊಂದು ಇಲ್ಲಿ ರೈತರ ಒಂದು ಕಸುಬುಗಳೇನಿತ್ತು ಅವುಗಳನ್ನು ಇಲ್ಲಿ ಸೆರೆ ಹಿಡುವಂಥ ಪ್ರಯತ್ನ ಮಾಡಿದ್ದಾರೆ. ಎತ್ತುಗಳನ್ನು ನೇಗಿಲು ಹೊಡಿತಕ್ಕಂಥದ್ದು, ಬಿತ್ತುವಂಥ ದೃಶ್ಯ, ಮತ್ತು ರಂಟೆ ಹೊಡೆಯುವಂಥ ದೃಶ್ಯ, ಕುಂಟೆ ಹೊಡೆಯುವಂಥದ್ದು, ಮತ್ತು ಕಣ ಮಾಡ್ತಕ್ಕಂಥದ್ದು, ರಾಶಿ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಅದ್ಭುತ ಅಂದರೆ ಇಲ್ಲಿ ಮಕ್ಕಳ ಕ್ರೀಡೆಗಳು, ಗ್ರಾಮೀಣ ಭಾಗದಲ್ಲಿ ಯಾವ ಥರ ಇದ್ದು ಮಕ್ಕಳ ಕ್ರೀಡೆಗಳು, ಬುಗುರಿ ಆಡ್ತಕ್ಕಂಥದ್ದು, ಗೋಲಿ ಆಡ್ತಕ್ಕಂಥದ್ದು, ಚಿಣ್ಣಿಪಿಣ್ಣಿ ಆಡ್ತಕ್ಕಂಥದ್ದು,
ಒಂದು ಗಾಲಿ ಹಾಕ್ಕೊಂಡು ಆ ಬಂಡಿ ಮಾಡ್ತಕ್ಕಂಥದ್ದು, ಮತ್ತು ಗ್ರಾಮೀಣ ಕ್ರೀಡೆ ಆಗಿರ್ತಕ್ಕಂಥ ಕಬಡ್ಡಿಯನ್ನು ಆಡ್ತಕ್ಕಂಥದ್ದು, ಮಲ್ಲಗಂಬವನ್ನು ಆಡ್ತಕ್ಕಂಥ ದೃಶ್ಯ, ಪ್ರತಿಯೊಂದು ದೃಶ್ಯಗಳನ್ನು ಕೂಡ ಇಲ್ಲಿ ಸೆರೆ ಹಿಡಿದಿದ್ದಾರೆ. ಅದ್ಭುತವಾದಂಥ ಒಂದು ಚಿತ್ರಣಗಳನ್ನು ನಾವು ನೋಡ್ಬೋದು. ಅವುಗಳು ನೈಜ ಅನ್ನಿಸುವಂಥ ಒಂದು ನೈಜ ಅನ್ನಿಸ್ತಕ್ಕಂಥದ್ದು ನಮಗೆ ಕಾಣಿಸ್ತದೆ. ನೆಕ್ಸ್ಟು ಒಂದು ಸಿದ್ದರಾಮಯ್ಯರ ಮೂರ್ತಿ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮೂರ್ತಿ ಇದೆ. ಇದು ಕೂಡ ಅದ್ಭುತವಾದಂಥ ಒಂದು ಚಿತ್ರವನ್ನು ಅಲ್ಲಿ ಮಾಡಿಟ್ಟಿದ್ದಾರೆ. ಅದು ಪ್ರತಿಯೊಂದು ದೃಶ್ಯಗಳೇನಿದಾವಲ್ಲ ಅವು ನೈಜ ಅನ್ನಿಸ್ತವೆ. ಇನ್ನೊಂದು ಅದ್ಭುತ ಅಂದರೆ ಫ್ಯಾಮ್ಲಿ ಗಾರ್ಡನ್. ಆ ಫ್ಯಾಮ್ಲಿ ಗಾರ್ಡನಲ್ಲಿ ಹೋದರೆ ಪ್ರತಿಯೊಂದು ದೃಶ್ಯಗಳು ನಮಗೆ ಕಣ್ಮನವನ್ನು ಸೆಳೀತಕ್ಕಂಥದ್ದು. ಅವು ಎಲ್ಲವೂ ಕೂಡ ನೈಜನೋ ಅನ್ನಿಸ್ತವೆ. ಇಲ್ಲಿ ಇನ್ನೊಂದು ನಿಮಗೆ ಫ್ಯಾಮ್ಲಿ ಗಾರ್ಡನಲ್ಲಿ ಪ್ರತಿಯೊಂದು ಜನಾಂಗದವರು ಏನಿದಲ್ಲ, ಅಂದರೆ ದೇಶ ವಿದೇಶದ ಜನ ಅವರನ್ನು ಕೂಡ ಇಲ್ಲಿ ಶಿಲ್ಪದಲ್ಲಿ ತಯಾರಿಸಿಟ್ಟಿದ್ದಾರೆ. ಅವುಗಳು ಅದ್ಭುತವಾದಂತಹ ಒಂದು ಪ್ರತಿಭೆಗಳ ಅದ್ಭುತವಾದಂಥ ಚಿತ್ರಗಳನ್ನು ನಮ್ಮ ಕಣ್ಮುಂದೆ ತಂದು ಕೊಡ್ತವೆ. ಇಲ್ಲಿ ಹಲವಾರು ಕ್ರೀಡೆಗಳಿಗೂ ಕೂಡ ಅವಕಾಶ ಇದೆ. ಇನ್ನೊಂದು ಗ್ಲಾಸ್ ಗ್ಯಾಲರಿ ಅಂತಿದೆ. ಇಲ್ಲಿ ಗ್ಲಾಸ್ನಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಹಲವಾರು ಕೃತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಪ್ರತಿಯೊಂದು ಕೃತಿಗಳು ಏನಿದಲ್ವ ನೈಜತೆಯ ಒಂದು ಪ್ರತಿಬಿಂಬವನ್ನು ನಮಗೆ ಕಟ್ಟಿಕೊಡ್ತವೆ. ಅಂತಹ ಕೃತಿಗಳನ್ನು ಇಲ್ಲಿ ತಯಾರು ಮಾಡಿದ್ದಾರೆ. ಪ್ರತಿಯೊಂದು ದೃಶ್ಯಗಳು ನಮಗೆ ನೈಜನೋ ಅಥವಾ ಈ ಕೃತಕನೋ ಅನ್ನುವಂಥ ಒಂದು ಭಾವನೆಯನ್ನು ಕಟ್ಟಿಕೊಡ್ತಕ್ಕಂಥವು ಇದ್ದಾವೆ. ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ದೃಶ್ಯಗಳು ಒಂದು ಕುಟುಂಬದಲ್ಲಿ ಮತ್ತು ದೇಶ ವಿದೇಶದಿಂದ ಬಂದಿರತಕ್ಕಂಥ ಜನರು ವಿವಿಧವಾದಂಥ ಒಂದು ಭಂಗಿಗಳನ್ನು ಅಲ್ಲಿ ನೋಡಿದ್ರೆ ನೈಜತೆಯ ಒಂದು ಪ್ರತಿಬಿಂಬ ನಮಗೆ ಕಾಣಿಸ್ತದೆ. ಹಳ್ಳಿ ವಾತಾವರಣ, ಹಳ್ಳಿಯಲ್ಲಿ ಕಟ್ಟೆ ಕೂತ್ಕೊಂಡಿರ್ತಕ್ಕಂಥದ್ದು, ಹಿಂದೆ ಬುಡಕಟ್ಟು ಜನಾಂಗದವರು ಯಾವ ರೀತಿಯಲ್ಲಿ ತಾವು ಬೇಟೆಗಳನ್ನು ಆಡಿ ಹೋಗ್ತಾಯಿದ್ರು, ಉಪಜೀವನ ನಡೆಸ್ತಾಯಿದ್ರು. ಆ ರೀತಿಯಲ್ಲಿ ಪ್ರತಿಯೊಂದು ದೃಶ್ಯಗಳನ್ನು ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಅವುಗಳು ನೈಜ ಅನ್ನಿಸ್ತದೆ. ಅದು ಇನ್ನೊಂದು ನಮಗೆ ಈ ಒಂದು ಫ್ಯಾಮ್ಲಿ ಗಾರ್ಡನ್ಗೆ ಬಂದಾಗ ಅಲ್ಲಿ ಯಾವುದು ನೈಜ ಯಾವುದು ಕೃತಕ ಅಂತ ಒಂದು ಸಂದೇಹ ಕಾಡ್ತದೆ. ಯಾರಾದರೂ ವ್ಯಕ್ತಿಗಳು ನಿಂತಿದ್ದರೆ ಅವರು ಸ್ಟ್ಯಾಚ್ಯೂ ಆಗಿರ್ಬೋದಾ ಅನ್ನುವಂಥ ಒಂದು ಭಾವ ಕಾಣ್ತದೆ. ಮತ್ತು ಮಕ್ಕಳಿಗೆ ಆಡೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಇಲ್ಲಿ ಮಾಡಿದ್ದಾರೆ. 250 ನೀವು ಅದ್ಭುತಗಳನ್ನು ಈ ಒಂದು ಗಾರ್ಡನ್ನಲ್ಲಿ ನೋಡಬಹುದು. ಧನ್ಯವಾದಗಳು ಇಲ್ಲಿವರೆಗೂ ವೀಕ್ಷಣೆ ಮಾಡಿದ್ದಕ್ಕೆ. ಥ್ಯಾಂಕ್ಸ್.